ಏನು ಒಂದು ಸೂಚನೆ ಇದೆ ಅಂತ ಹೇಳಿದರೆ, ಒಂದು ಕನಿಷ್ಠ 4ರಿಂದ 5% ಆದರೂ ಲಾಭಾಂಶವನ್ನು ಕೊಡಬಹುದು ಅನ್ನೋ ಒಂದು ಸೂಚನೆ ಇದೆ. ಇನ್ನು ಇದರಿಂದ ಪಾರಿನವರಿಗೆ ಏನು ಲಾಭ? ಎಲ್ರಿಗೂ ಇದರಿಂದ ಲಾಭ ಆಗ್ತದೆ. ಪ್ರತ್ಯಕ್ಷವಾಗಿಯೂ ಲಾಭ ಆಗ್ತದೆ, ಪರೋಕ್ಷವಾಗಿಯೂ ಲಾಭ ಆಗ್ತದೆ. ಹಾಗೆ ಅಬಕಾರಿ ಶುಲ್ಕವನ್ನು ಅಂದರೆ ಇನ್ನು ಡ್ಯೂಟಿಯನ್ನು ಜಾಸ್ತಿ ಮಾಡಬಾರದು ಎನ್ನುವುದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಈಗಾಗಲೇ ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆದದರಿಂದ ಗೋವಾದ ಮಾಲು, ಬೇರೆ ಬೇರೆ ಡೂಪ್ಲಿಕೇಟ್ ಮಾಲುಗಳು ಮಾರ್ಕೆಟ್ನಲ್ಲಿ ಬರ್ತಾ ಇವೆ. ಆದ್ದರಿಂದ ನೀವು ಇದನ್ನು ಮಾಡಬಾರದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇನ್ನು ಸಣ್ಣದು ಶುಲ್ಕ, ಲೈಸೆನ್ಸ್ ಶುಲ್ಕವನ್ನು ಜಾಸ್ತಿ ಮಾಡಬಾರ್ದು ಅಂತ ಹೇಳಿದ್ದೇವೆ. ಆದರೂ ಕೂಡ ಒಂದು 20% ಏರಿಸುವ ಲಕ್ಷಣಗಳು ಕಾಣ್ತಾ ಇದೆ. 20% ಲೈಸೆನ್ಸ್ ಫೀಸ್ ಏರಿಸಬಹುದು ಅಥವಾ ಏರಿಸದೇ ಇರಬಹುದು. ಬಟ್ ನಿಮಗೆ ಅದಕ್ಕೊಂದು ಸೂಚನೆಯನ್ನು ಹೇಳ್ತಾ ಇದ್ದೇನೆ ನಾನು. ಯಾಕೆಂತ ಹೇಳಿದರೆ, ನಾವು ಅವ್ರ ಹತ್ರ ಹೇಳೋದು ಯಾಕೆಂತ ಹೇಳಿದರೆ, ಈ ಇತ್ತೀಚಿನ ವರ್ಷಗಳಲ್ಲಿ ಸನ್ನದುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ CL7ಗಳ ಹಾವಳಿಯಿಂದ ಸನ್ನದುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದರಿಂದ ಮಾರಾಟ ಜಾಸ್ತಿ ಆಗಿಲ್ಲ. ಸಂಖ್ಯೆ ಜಾಸ್ತಿ ಆದದ್ದು ಏನು ಮಾರಾಟ ಆಗ್ತಾ ಇದೆ ಅದೇ ಸ್ಪ್ರೆಡ್ ಔಟ್ ಆಗಿದೆ ಬಿಟ್ಟರೆ ಇದು ಜಾಸ್ತಿ ಆಗಿಲ್ಲ. ಆದ್ದರಿಂದ ಇದನ್ನು ಸನ್ನದು ಶುಲ್ಕಗಳನ್ನು ಜಾಸ್ತಿ ಮಾಡಬಾರ್ದು ಅಂತೇಳಿ ಹೇಳಿದ್ದೇವೆ. ಇನ್ನೊಂದು, ಸನ್ನದುಗಳನ್ನು ಏಲಂ ಮಾಡುವ ಸುದ್ದಿ ಇದರಲ್ಲಿ ಬರ್ತಾ ಇದೆ. ಸರ್ಕಾರ ಮಟ್ಟದಲ್ಲೂ ಆ ಪ್ರಕ್ರಿಯೆ ನಡೀತಾ ಇದೆ. ಏಲಂ ಅಂತೂ ಖಂಡಿತ ಮಾಡಬಾರದು. ಯಾವುದೇ ಸನ್ನದು, MSIL ಸನ್ನದುಗಳನ್ನಿದ್ದರೂ ಅಥವಾ ಇದನ್ನಿದ್ರೂ ಕೂಡ ಯಾವುದು ನವೀಕರಣ ಆಗದೆ ಬಾಕಿ ಉಳಿದಿರುವ ಸನ್ನದುಗಳಂತೇಳಿ ಹೇಳ್ತಾರೆ. ಬಟ್ ನವೀಕರಣ ಆಗದೆ ಬಾಕಿ ಉಳಿದಿರೋ ಸನ್ನದುಗಳು ನಮ್ಮ ತಿಳುವಳಿಕೆ ಪ್ರಕಾರ ಇಲ್ಲ, ನಮ್ಮ ಮಾಹಿತಿ ಪ್ರಕಾರ ಇಲ್ಲ. ಅದನ್ನು ಕೂಡ ನಾವು ಏಲಂ ಮಾಡಬಾರದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ. ಒಳಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಬಂದು ಮನವಿಯನ್ನು ಸ್ವೀಕರಿಸ್ತಾರೆ. ಅಲ್ಲಿಯವರೆಗೆ ಎಲ್ಲರೂ ಬನ್ನಿ. ನಮ್ಮ ಮುಂದಿನ ಅಧ್ಯಕ್ಷರು ಎಲ್ಲ ವರ್ಗದ ಸನ್ನದುದಾರರ ಬಗ್ಗೆ, ಅವರ ಬೇಡಿಕೆಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಸಮಯದಿಂದ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದೆವು. ನವೆಂಬರ್ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ, ನಿಮ್ಮ ಬೇಡಿಕೆಗಳನ್ನು ನಾನು ಖಂಡಿತವಾಗಿ ಈ ಬಾರಿ ಸಹಾನುಭೂತಿಯಿಂದ ಪರಿಶೀಲಿಸಿ ಎಷ್ಟು ಸಾಧ್ಯ ಅಷ್ಟು ಬೇಡಿಕೆಗಳನ್ನು ಈಡೇರಿಸ್ತೇನೆ ಎನ್ನುವ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಈ ದಿನಾಂಕದ ತನಕ ಯಾವುದೇ ಬೇಡಿಕೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಬದಲು ಮದ್ಯದ ದರ ಪುನಃ ಏರ್ತದೆ ಎನ್ನುವ ಒಂದು ಸುದ್ದಿ ಬರ್ತಾ ಇದೆ. ಸನ್ನದ ಶುಲ್ಕ ಏರಿಸ್ತೀವಿ ಎನ್ನುವ ಒಂದು ಸುದ್ದಿ ಬರ್ತಾ ಇದೆ. ಆಕ್ಷನ್ ಮಾಡ್ತೀವಿ ಸನ್ನದುಗಳನ್ನು ಅನ್ನುವ ಒಂದು ಸುದ್ದಿ ಬರ್ತಿದೆ. ಇದೆಲ್ಲದರ ವಿರುದ್ಧ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲು ಇಂದು ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ನಾವೊಂದು ಪ್ರತಿಭಟನೆಯನ್ನು, 1 ಗಂಟೆಯ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. 30 ಜಿಲ್ಲೆಯಲ್ಲೂ ಕೂಡ ಇದು ನಡೀತಾ ಇದೆ. ಒಂದು ವೇಳೆ ಇದೇ ಕೂಡಲೇ ಒಂದು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮತ್ತು ಉದ್ಭವಿಸಿರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಮಂಗಳವಾರ ದಿವಸ ನಾವು ಇನ್ನೊಂದು ರಾಜ್ಯದ ಮೀಟಿಂಗನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಬಹಿರಂಗ ಹೋರಾಟಕ್ಕೆ ಅಣಿಯಾಗ್ತೀವಿ ಎನ್ನುವ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು, ನಾವು ಕೇಳ್ತಾ ಇರೋದು ಲಾಭಾಂಶದ ಬಗ್ಗೆ. 10% ಮಾರ್ಜಿನ್ ಕೊಡ್ತಾರೆ. ಈ 10% ಮಾರ್ಜಿನ್ನಲ್ಲಿ ನಮಗೆ ವ್ಯವಹಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ತ್ರಿಶಂಕು ಸ್ವರ್ಗ ಆಗಿದೆ ನಮಗೆ. ಇನ್ನೊಂದು, CL2ಗಳಲ್ಲಿ ಕುಡಿಯಲಿಕ್ಕೆ ನಮಗೆ ಅವಕಾಶವನ್ನು ಕೊಡಬೇಕು. ಸನ್ನದುಗಳನ್ನು ಆಕ್ಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಕೈ ಬಿಡಬೇಕು. ಮದ್ಯದ ದರಗಳನ್ನು ಏರಿಸಲೇಬಾರದು. ಈಗಲೇ ಗ್ರಾಹಕ ನಮಗೆ ಬೈತಾ ಇದ್ದಾನೆ, ಸರ್ಕಾರಕ್ಕಲ್ಲ. ಗ್ರಾಹಕ ನಮಗೆ ಬೈತಾನೆ. ಹಾಗೆ ಇನ್ನೂ ಹಲವಾರು ಬೇಡಿಕೆಗಳಿವೆ. CL9ನಲ್ಲಿ ಪಾರ್ಸೆಲ್ ಕೊಡಬೇಕು, ಇಂಥ ಹಲವಾರು ಬೇಡಿಕೆಗಳಿವೆ. ಕೆಲವು ಕಾನೂನು ತಿದ್ದುಪಡಿಗಳಿಗೆ ಕೂಡ ನಾವು ಅದನ್ನು ಕೊಟ್ಟಿದ್ದೇವೆ. ಈ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎನ್ನುವ ವಿನಂತಿಯನ್ನು ಈ ಮೂಲಕ ನಿಮ್ಮಲ್ಲಿ ಮಾಡಿಕೊಡ್ತಾ ಇದ್ದೇವೆ.